ಗೌರಿ, ನೀನು ಯಾವಾಗ ಬಂದೆ? ಈಗ ಜಸ್ಟ್ ಬಂದೆ ಅತ್ತಿಯಮ್ಮ. ಯಾಕೆ? ಅಲ್ಲ, ನಾನು ಅದು ನನಗೆ ನಾನೇ ಏನೋ ಮಾತಾಡ್ಕೊಳಕ್ಕೆ ಕುಂತಿದ್ದೆ, ನಿಂಗೇನಾರ ಕೇಳಿಸ್ತಾನ ಅಂತ ಕೇಳಾಕೊಂತೀನಿ. ಯಾಕತ್ತಿಯಮ್ಮ, ಏನು ಮಾತಾಡ್ಕೊಳಕ್ಕೆ ಕುಂತಿದ್ರಿ? ಅದು ನನಗೆ ನಾನು ಹಂಗೆ ಏನು ನಾನು ಬೈಕೊಳಕ್ಕೆ ಕುಂತಿದ್ದೆ. ಅಮ್ಮ ನಿಂಗೆ ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗ ಕುಂತಿಲ್ಲಲ್ಲ, ಅದಕ್ಕೆ ನಿಂಗೇನಾರು ಕೇಳಿಸ್ತಾನ ಅದು? ನನಗಾಗೈತೆ ಅತ್ತಿಯಮ್ಮ, ಅದನ್ನೆಲ್ಲ ನಾನು ಎಲ್ಲಿ ಕೇಳಿಸ್ಕೊಂತ ನಿಂತ್ಕೊಳ್ಳಿ. ಇಲ್ಲ ಅತ್ತಿಯಮ್ಮ, ನನಗೇನೂ ಕೇಳಿಸಿಲ್ಲ. ಸದ್ಯ ಏನೂ ಕೇಳಿಸಿಲ್ಲ. ಅದೆಲ್ಲ ಬಿಡುಗವ್ರಿ, ಅದೆಲ್ಲ ಆಮೇಲೆ ನೋಡಿದ್ರಾಯ್ತು. ಅಂದಂಗೆ ನೀನು ಏನು ಪ್ಲ್ಯಾನ್ ಮಾಡಿದಿ, ಏನು ಯೋಚನೆ ಮಾಡಿದಿ? ನಾಳೆ ಹೋಗ್ತೀಯಾ ಅಥವಾ ಇಲ್ಲ? ಏನು ತಪ್ಪು ತಿಳ್ಕೊಬೇಡ ಗೌರಿ, ನಾನು ಹಿಂಗೆ ಹೇಳಕ್ಕೆ ಕುಂತೀನಿ ಅಂತಂದು. ಆದ್ರೆ ಏನು ಮಾಡೋದು, ಇವಾಗ ಎರಡರಲ್ಲಿ ಒಂದೇ ನಿನಗೆ ಆಪ್ಷನ್ ಇರೋದು. ಒಂದು, ನಾಳೆನೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಮದುವೆ ಆಗೋದು, ಇಲ್ಲ ನಿಮ್ಮಪ್ಪ ತೋರಿಸ್ತಾರಲ್ಲ ಅದ ಗಂಡನ ಮದುವೆ ಆಗೋದು. ಎರಡರಲ್ಲಿ ಒಂದೇ ನಿನಗೆ ಆಪ್ಷನ್ ಇರೋದು. ನೀನು ಮನ್ಯಾಗ ಎಲ್ಲರನ್ನೂ ಒಪ್ಪಿಸಿ ಮದುವೆ ಹಾಕೇನಂದ್ರೂ ಆಗೋದಿಲ್ಲ. ನೀನು ಇಲ್ಲೇ ಇದ್ದು ಏನೋ ಗುದ್ದಾಡ್ತೀನಿ, ಏನೋ ಮಾಡ್ತೀನಿ ಇನ್ನೂ ಸ್ವಲ್ಪ ದಿನ ಅಂತ ಅಂದ್ರೂ ನೀನು ಇಲ್ಲಿ ಎಷ್ಟು ದಿನ ಇರ್ತೀವಿ ಅಷ್ಟು ನಿನಗೆ ಡೇಂಜರ್. ಈಗ ಮೊನ್ನೆ ನೋಡು, ಹೇಳ್ದೆ ಕೇಳದೆ ಕರೆಸ್ದವ್ರಿಗೆ ನಿನಗೆ ಹೇಳ್ದೆ ಕೇಳದೆ ಮದುವೆ ಮಾಡಿಸೋದು ಇಷ್ಟೊತ್ತು, ಹೌದಿಲ್ಲ? ನಿನ್ನ ಒಳ್ಳೇದಕ್ಕೋಸ್ಕರನ ನಾನು ಗುದ್ದಾಡ್ತಿರೋದು, ನಿನಗೆ ಒಳ್ಳೇದಾಗಲಿ ಅಂತಲೇ ನಾನು ಹೇಳಾಕುಂತಿದ್ದು. ನನಗೂ ಅರ್ಥ ಆಗುತ್ತಾ ಅತ್ತಿಯಮ್ಮ, ನೀವು ಮಾಡ್ತಾ ಇರೋದು ನನ್ನ ಒಳಗುದ್ದಕ್ಕೋಸ್ಕರ ಅಲ್ವಾ? ಈ ಮನೆಯಾಗ ಯಾರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಯಾರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತಾ ಇಲ್ಲ, ಗೊತ್ತಾ? ನೀವೊಬ್ಬರೇ ನನ್ನನ್ನು ಅರ್ಥ ಮಾಡ್ಕೋತಾ ಇರೋದು. ಅದಕ್ಕೋಸ್ಕರ ಅಲ್ವಾ ನೀವೇನು ಹೇಳ್ತೀರಿ ಅದನ್ನು ಕೇಳ್ತಾ ಇರೋದು. ಸರಿ, ಇವಾಗ ಏನು ಯೋಚನೆ ಮಾಡಿದ್ದೀನಿ ನೀನು? ಅತ್ತಿಯಮ್ಮ, ನಾಳೆ ಬೆಳಗ್ಗೆ 4 ಗಂಟೆಗೆ ನಾನು ರೆಡಿ ಇರ್ತೀನಿ. ಪಕ್ರ ಹತ್ತಕ್ಕೋರಿ. ಹೌದಾ, ಚಲೋ ಆಯಿತು, ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಜೊತೆ ನಾನಿದ್ದೀನಿ. ನಿನಗೇನಾದರೂ ಸಮಸ್ಯೆ ಆದರೆ ನನಗೆ ಒಂದು ಫೋನ್ ಮಾಡು, ನಾನು ಎಲ್ಲ ಸರಿ ಮಾಡ್ತೀನಿ. ಅದಕ್ಕೂ ಮಿಕ್ಕಿ ನಿನಗೇನಾದರೂ ಸಮಸ್ಯೆ ಆದರೆ ನಾನೇ ಬರ್ತೀನಿ ನಿನ್ನ ಹತ್ರ, ಸರಿನಾ? ಬಂದು ನಿನಗೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಬರ್ತೀನಂತ. ಈ ಕಡೆ ನೀನೇನು ಹೆದರ್ಕೊಂಡು ಹಾಕೋಬೇಡ. ಹಂಗೆ ಈ ಮನೆಯಾಗ ನಿನ್ನ ಪರವಾಗಿ ನಾ ಮಾತಾಡ್ತೀನಂತ. ನಿಮ್ಮ ಮನೆಯಾಗ ಏನು ಸಿಟ್ಟಾಗಿರ್ತಾರಲ್ಲ, ಒಂದು ಸ್ವಲ್ಪ ದಿನ, ಒಂದು 15-20 ದಿನ ಇಲ್ಲ 1 ತಿಂಗಳೂ ಹಂಗೆ ಸಿಟ್ಟಾಗಿರ್ತಾರೆ. ಆಮೇಲೆ ಅವ್ರು ಚಲೋ ಮೂಡ್ನಾಗಿದ್ದಾಗ ನಿನ್ನ ಪರವಾಗಿ ನಾ ಮಾತಾಡಿ ಅವ್ರ ವಾಪಸ್ ನಿನ್ನ ಜೊತೆ ಮಾತಾಡೋ ಹಂಗೆ ನೀ ಮಾಡಿದೆ ತಪ್ಪಲ್ಲ, ಸಮಯಕ್ಕೆ ಸಿಕ್ಕಿ ನೀನು ಹಂಗೆ ಮಾಡಿದಿ ಅಂತ ಅನ್ನೋದನ್ನು ನಾನು ಅರ್ಥ ಮಾಡಿಸ್ತೀನಂತವ್ರಿಗೆ, ಸರಿನಾ? ಸರಿ ಅತ್ತಿಯಮ್ಮ, ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಯಾವ ಜನ್ಮದಲ್ಲಿ ನೀವು ನನಗೆ ತಾಯಿ ಆಗಿದ್ದು ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಮಾತ್ರ ನೀವು ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕಂತನ ಗೊತ್ತಾಗ್ತಾ ಇಲ್ಲ ನನಗೆ. ಗೌರಿ, ಹಾಗೆಲ್ಲ ಮಾತಾಡೋಕ್ಕೆ ಹೋಗಬೇಡ. ನೀನು ನನಗೆ ಸ್ವಂತ ತಂಗಿ ಇದ್ದಂಗೆ, ನನಗೆ ಸ್ವಂತ ತಂಗಿ ಇದ್ದು ಆಕೆನೂ ಈ ಥರ ಕಷ್ಟದಲ್ಲಿದ್ದಿದ್ರೆ ನಾನು ಏನಾದರೂ ಕೈ ಬಿಟ್ಟು ಕೂತ್ಕೋತಿದ್ದೇನೆ? ಸಾಧ್ಯನೇ ಇಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನೀ ಆರಾಮಾಗಿರು. ನಾಳೆ ಬೆಳಗ್ಗೆ 4 ಗಂಟೆಗೆ ಹೋಗೋದ್ರ ಕಡೆ ಲಕ್ಷ್ಯ ಕೊಡು. ಹಂಗೆ ಮನ್ಯಾಗ ಯಾರಿಗೂ ಡೌಟ್ ಬರಲಾರ್ದಂಗಿರು. ಬ್ಯಾಗ್ ಏನೇನೈತಲ್ಲ ಎಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಮೂಲೆಯಾಗಿಟ್ಟಿರು. ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದಾಳೆ, 2:30-3 ಗಂಟೆಗೆ ಎದ್ದು ಲಘುನ ಸ್ನಾನ ಮಾಡಿ ರೆಡಿಯಾಗಿರು. ಆದ್ರೆ 3:30ಗೆ ಮನೆ ಬಿಟ್ಬಿಡಂತೆ ಅಂತ. ಎಷ್ಟು ಲಘುನ ಹೋಗ್ತೀರಿ ಅಷ್ಟು ನಿನಗೆ ಒಳ್ಳೇದು. ಸರಿ ಆಯಿತು ಅತ್ತಿಗೆಮ್ಮ, ಬೆಳಗ್ಗೆ ಲಘುನ ಎದ್ದಾಳ್ತೀನಂತ. ನಾನು ಹೋಗ್ತೀನಿ. ಸರಿ, ಈಗಲೇ ಮಲ್ಕೊಂಡು ರೆಸ್ಟ್ ಮಾಡಿಬಿಡು, ಯಾಕಂದರೆ ಬೆಳಿಗ್ಗೆ ಲಘುನ ಎದ್ದಾಳ್ಬೇಕಲ್ಲ, ಅದಕ್ಕೆ. ಸರಿ ಆಯ್ತು ಅತ್ತಿಗೆಮ್ಮ. ಎಸ್ ಎಸ್ ಅಂತೂ ಕವಿತಾ, ಈ ಸಲ ನೀನೇ ಗೆದ್ದಿ ನೋಡು. ಸವ್ವಿ ಜುಜುಬಿ ಅಂತ ಇಂಥ ಚಾಲೆಂಜಿನಲ್ಲಿ ಗೆಲ್ಲೋದಲ್ಲ, ಇಂಥ ದೊಡ್ಡ ಟಾಸ್ಕ್ನಲ್ಲಿ ಏನೈತಲ್ಲ ಇದು ಗೆಲ್ಲೋದು ಅಂದರೆ ಆ್ಯಕ್ಚುಲಿ. ಬಾ, ಈ ಸಲ ನಿಮಗೆಲ್ರಿಗೂ ನಾ ಕೊಡ್ತಾ ಇರೋ ಹೊಡೆತಕ್ಕೆ ಜೀವನ ಪೂರ್ತಿ ನೀವು ಮರಿಬಾರ್ದು ಅಂತ ಏಟ್ ಕೊಡ್ತೀನಿ ನೋಡ್ರಿ ನಾನು. ಈ ವಿಷಯನ ಮೊದಲು ಮನ್ಯಾಗ ಮಮ್ಮಿ ಡ್ಯಾಡಿಗೆ ಹೇಳಬೇಕು, ಅವರಂತೂ ಫುಲ್ಲು ಖುಷಿ ಆಗಿಬಿಡ್ತಾರೆ. ಎಸ್, ಮೊದಲು ಆ ಕೆಲಸ ಮಾಡ್ಬೇಕು ನಾನು. ಮನೆಯಾಗಂತ ಲಘುನ ಫೋನಾಗ ಎತ್ತಂಗಿಲ್ಲ, ಏನಾದರೂ ಚಲೋ ವಿಷಯನ ಹೇಳಬೇಕು ಅಂತಂದಾಗ.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಹಾಕೋದಾಗಿಲ್ಲಾಗಿತ್ತು, ಮೊನ್ನೆ ಕೂಡ ಒಂದೇ ಹಾಕಿದ್ದೆ. ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ ಮನೆಗೆ ಹಿಂಗೆ ಎಷ್ಟು ಬಂದಿದ್ದಾರೆ, ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ. ನಿನ್ನೆ ವಿಡಿಯೋ ಮಾಡಬೇಕಂದ್ರೆ ನೆಟ್ವರ್ಕ್ ಇಶ್ಯೂಸ್ ಆಗಿ ಈ ನೆಟ್ವರ್ಕೇ ಬರಲಾರ್ದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋನ ಮಾಡೋದಾಗಿಲ್ಲಾಗಿತ್ತು, ಸಾರಿ. ಇವತ್ತಿಂದ ಮತ್ತೆ ಡೈಲಿ ಕಂಟಿನ್ಯೂ 3 ವಿಡಿಯೋಸ್ ಹಾಕ್ತೀನಿ. ಕಾರ್ಟೂನ್ ಜಗತ್ತಿಗೆ 1 ವಿಡಿಯೋ, ಫ್ಯಾನ್ಸ್ ಕಾರ್ಟೂನ್ ಚಾನಲ್ಗೆ 2 ವಿಡಿಯೋನ ಹಾಕ್ತೀನಿ. ದಯವಿಟ್ಟು ವಿಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಈ ಸವಿ ಎಲ್ಲುಗಳ ಕಾಣವಳ್ಳಲ್ಲ, ಎಷ್ಟೊಂದು ಬಟ್ಟೆ ಆರ್ಡರ್ ಬಂದವು, ಹೊಲಿಬೇಕಂದ್ರೆ ಎಲ್ಲೋ ಗಾಳಿವಳು. ನಾನು ನೋಡಿದರೆ ಬೆಳಗ್ಗೆ ಲಘುನ ಎಲ್ಲ ಕೆಲಸ ಮಾಡಿ ಮುಗಿಸಿನಿ. ಈಗ ಬಟ್ಟೆ ಹೊಲಿಯೋಣ ಅಂದ್ರೆ ಈ ಸವಿತಾ ಕಾಣವಳ್ಳು. ಏನ್ಲೆ ಸವಿ, ಏಟೊತ್ತಿಂದ ಕುಂತೀನಿ ಗೊತ್ತೇನು? ನೀ ನೋಡಿದ್ರೆ ಇಲ್ಲೇ ಕುಂತೀನಿ, ನೋಡಿದ್ರು ನೋಡ್ಲಾರ್ದಂಗೆ ಆ ಕಡೆ ಹೊಂಟಿಯಲ್ಲ. ಸವಿ, ಇವಳಿಗೇನಾಯ್ತು ಒಮ್ಮಿಂದೊಮ್ಮಿಗೆ? ಸವಿ, ಯಾಕ್ಲಿ ಏನಾಯ್ತು? ಏನು ಮಾತಾಡೋಬಲ್ಲಿ? ನಾ ಆಗಲಿಂದ ಕರೆ ಹಾಕೊಂತೀನಿ, ಯಾಕೆ ನನ್ನ ಕಡೆ ನೋಡೋಬಲ್ಲಿಲ್ಲ? ಏನಾಯ್ತು ನಿನಗೆ? ಆರಾಮದಿ ಇಲ್ಲ? ಏನಾರ ತ್ರಾಸ ಆಗುಂತೈತನ? ಏನಾರ ಆದ್ರೆ ಹೇಳಿ ನನ್ನ ಹತ್ರ. ಇಲ್ಲ ಲಲಿತಾ, ಹಾಗೇನಿಲ್ಲ. ಅಲ್ಲಲ್ಲಿ ಒಂದೇ ಸಮನ ಮನೆಯಾಗ ಒಟ ಒಟ ಕಪ್ಪಿ ಒಟ್ರ ಗುಟ್ಟಂಗೆ ಒಟ 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 ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಿದ್ದಿ. ಇವತ್ತೇನಾಯ್ತು ನಿನಗೆ ಒಮ್ಮಿಂದೊಮ್ಮಿಗೆ? ಏನಾಯ್ತು ಹೇಳಿ? ಆರಾಮದಿ ಇಲ್ಲ ನೀನು? ಲಲಿತಾ, ನಾ ಆರಾಮದೀನಿ. ಒಂದು ಸ್ವಲ್ಪ ಹೊತ್ತು ನನಗೆ ಒಬ್ಬಕ್ಕೆ ಇರಾಕ್ ಬಿಟ್ಬಿಡು ಪ್ಲೀಸ್, ನೀವು ಕೈ ಮುಗಿತೀನಿ. ಸಫಿ, ಏನಾಯ್ತು ಅನ್ನೋದನ್ನು ಮೊದಲೇ ಹೇಳು, ಆಮೇಲೆ ಒಬ್ಬಕ್ಕೇರಂತೆ ಅಂತ. ನೀವು ಒಬ್ಬಕ್ಕೆ ಹೋಗಿ ಕೂತ್ಕೊಂಡೆ ಅಂದ್ರೆ, ಒಬ್ಬಕ್ಕೆ ಹೋಗಿ ನಿಂತ್ಕೊಂಡೆ ಅಂದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗಂಗಿಲ್ಲ. ಮೊದಲೇ ಹೇಳಿ ನನ್ನ ಹತ್ರ, ಏನಾಯ್ತು ಅಂಥದ್ದು? ಆ ಕವಿತಾ ಜೊತೆ ಏನಾರು ಜಗಳ ತಕ್ಕೊಂಡೇನ? ಏನಾಕಿ ಕವಿತಾ ಏನಾರು ಅಂದ್ಲ? ಹಂಗೇನಾರು ಇದ್ರೆ ಹೇಳಿ ನನ್ನ ಹತ್ರ, ನಾ ಮಾತಾಡ್ತೀನಂತ. ಸಾರಿ ಲಲಿತಾ, ನಾವು ಒಂದು ಸ್ವಲ್ಪ ಒಬ್ಬಕ್ಕೆ ಇರೋಕ್ಕೆ ಇಷ್ಟಪಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಂತ. ನಂಗೆ ಯಾಕೋ ಮನಸ್ಸು ಸರಿಯಿಲ್ಲ, ಪ್ಲೀಸ್. ಅಲ್ಲ, ಇವಳಿಗೇನಾಯ್ತು ಒಮ್ಮಿಂದೊಮ್ಮಿಗೆ? ಆಗಲ್ಲಾರ ಚಲೋ ಇದ್ಲ, ನನ್ನ ಜೊತೆ ಮಾತಾಡಿದ್ಲು, ಎಲ್ಲ ಮಾಡಿದ್ಲು. ಈಗ ಒಮ್ಮಿಂದೊಮ್ಮಿಗೆ ಏನಾಯ್ತು ಇವಳಿಗೆ? ಒಂದೊಂದು ಸಲ ಒಂದೊಂದು ಥರ ಇರ್ತಾ, ಸ್ವಲ್ಪ ತಬ್ಬಕ್ಕೆ ಇರ್ತಾ ಅಂತ ಇರಲಿ, ಆಮೇಲೆ ವಿಚಾರಿಸಿದ್ರೆ ಆತತ್ತಾಗ. ಲಲಿತಕ್ಕ, ಅರೇ ತಾರಾ, ನೀನು ಬಾ, ಅಲ್ಲೇ ಇದಕ್ಕೆ ನಿಂತ್ಕೊಂಡಿ. ಆರಾಮದಿ ತಾರ? ಎಷ್ಟು ದಿನ ಆಗಿತ್ತು ನಮ್ಮ ಮನೆ ಕಡೆ ಬಂದು, ಏನು ಒಂದು ಫೋನು ಹಚ್ಚಿಲ್ಲ, ಏನಿಲ್ಲ. ಇಲ್ಲ ಅಕ್ಕ, ಒಂದು ಸ್ವಲ್ಪ ಮನ್ಯಾಗ ಕೆಲಸ ಎಲ್ಲ ಇತ್ತು, ಹಂಗಾಗಿ ಬ್ಯುಸಿ ಇದ್ದೆ. ಗೊತ್ತಲ್ಲ ನಿಮ್ಗೆ, ಇವಾಗ ನಮ್ಮ ಅತ್ತೆ ಬಂದಾರಂತಂದು ಅವ್ರಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ, ಹಂಗಾಗಿ ಹೊರಗಡೆ ಎಲ್ಲೂ ಬರೋದು ಆಗಿಲ್ಲಾಗಿತ್ತು. ಒಂದು ಕೆಲಸ ಮುಗಿಸೋಷ್ಟಿಗೆ ಇನ್ನೊಂದು ಕೆಲಸ ಏನೋ ರೆಡಿ ಇಟ್ಬಿಟ್ಟಿರ್ತಾರಕ್ಕ. ಎಲ್ಲ ಆರಾಮಾಗಿ ಕೆಲಸ ಮುಗೀತು, ರೆಸ್ಟ್ ಮಾಡೋಣ ಅಂತ ಕುತ್ಕೋಬೇಕು. ಅಷ್ಟ್ರಾಗ ನಂಗೆ ಚಹಾ ಮಾಡಿಕೊಡು, ನಂಗೆ ತಿನ್ನಕ್ಕೆ ಏನಾರ ಮಾಡಿಕೊಡು ಅಂತಂದು ಒಂದೇ ಸಮನ ಗಂಟು ಬಿಡ್ತಾಳಕ್ಕ. ಕೈ ಪುರ್ಸೊತ್ತಿಲ್ಲ ಅದಂಗೆ ಆಗ್ಬಿಟ್ಟಿತ್ತು, ಹಾಗಾಗಿ ಈ ಕಡೆ ಬರೋದಾಗಿಲ್ಲಾಗಿತ್ತು ನೋಡು. ಏನು ಹೇಳಕ್ಕಂತಿತ್ತಾರ? ಯಾಕೆ ನಿಮ್ಮ ಅತ್ತಿಗೆ ನೀನು ಅನ್ಕೊಂಡ್ರೆ ಇಷ್ಟ ಇಲ್ಲನ? ಒಂಚೂರು ಇಷ್ಟ ಇಲ್ಲ. ಎದಕ್ಕೆ? ಯಾಕಂದ್ರೆ ಮದುವೆಯಾಗ ನಮ್ಮ ಮನ್ಯಾಗ ಜಾಸ್ತಿ ಅಲ್ಲ, ಬಂಗಾರ ರೊಕ್ಕ ಕೊಟ್ಟಿಲ್ಲಲ್ಲ, ಅದಕ್ಕೆ ನಮ್ಮ ಅತ್ತಿಗೆ ನಾನು ಅನ್ಕೊಂಡ್ರೆ ಇಷ್ಟನೇ ಇಲ್ಲ. ಸುಮ್ಮನೆ ಎಲ್ಲರ ಮುಂದೆ ಇಷ್ಟ ನನ್ನ ಸೊಸಿ ಅಂತ ಹೇಳ್ಕೊತ ಅಡ್ಡಾಡ್ತಾಳೆ ಬಿಲ್ಡಪ್ ಕೊಡೋಕೆ. ಆದರೆ ಒಳಗಡೆ ನೋಡಿದ್ರೆ ನಮ್ಮ ಅತ್ತಿಗೆ ನಾನು ಅನ್ಕೊಂಡ್ರೆ ಇಷ್ಟನೇ ಇಲ್ಲ, ಸೇರ್ಕಿನೇ ಇಲ್ಲ. ಬರೀ ನಾನು ಯಾವಾಗ ನೋಡಿದ್ರು 3 ಹೊತ್ತು ಕೆಲಸ ಮಾಡ್ಕೊತಿರ್ಬೇಕು, ಒಂದು ಸ್ವಲ್ಪ ಹೊತ್ತು ಕುತ್ಕೋಬಾರ್ದು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ ಅಂದರೆ ಸಾಕಾಗಲೇ ಒಟ 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 ಚಲೋ ಆಗ್ಬಿಡ್ತೈತಿ. ಒಂದೇ ಸಮನ ಎಲ್ಲ ಕೆಲಸನೂ ಹಂಗೆ ಒಂದು ತಪ್ಪಷ್ಟಿಗೆ ಒಂದು ಕೆಲಸ ಮಾಡಕ್ಕಂತೆ ಅಂದ್ರೆ ಚಲೋ ಇರ್ತಾಳೆ, ಒಂದು ತಟ್ಟಿಗೆ ಮಾತಾಡ್ತಾಳೆ. ತಪ್ಪಿ ನಾನು ಎಲ್ಲ ಕೆಲಸ ಮುಗ್ದೈತಿ ಅಂತಂದು ಏನಾರ ಒಂದು ಸ್ವಲ್ಪ ಕುತ್ಕೊಂಡೆ ಅಂದ್ರೆ ಸಾಕು, ಚಲೋ ಆಗಲೇ. ನಾವು ಹಿಂಗೆ ಮಾಡ್ತಿಲ್ಲಾಗಿದ್ವಪ್ಪ, ನಮ್ಮ ಕಾಲದಾಗೆಲ್ಲ ಹಿಂಗಿಲ್ಲಾಗಿತ್ತಪ್ಪ. ಈಗಿನ ಕಾಲದ ಸೊಸೆಯರಿಗೆ ಹೆದರಿಕೆ ಅನ್ನೋದೇ ಇಲ್ಲ ಯಾರ್ದು. ನಾವು ಮುಂಜಾನೆ ಎದ್ದು ಆ ಕೆಲಸ ಈ ಕೆಲಸ ಅಂತ ಒಂದೇ ಸಮನ ಕೆಲಸ ಮಾಡದ ದಿನ ರೊಟ್ಟಿ ಚಪಾತಿ 4 ಥರ ಪಲ್ಯ ಅನ್ನ ಸಾರು ಎಲ್ಲ ಮಾಡೋದು, ಮತ್ತು ಬೆಳಗ್ಗೆ ನಾಷ್ಟ, ಮತ್ತು ಸಂಜೆಗೆ ಒಂದು ಸ್ನ್ಯಾಕ್ಸ್, ಊಟ ಎಲ್ಲ ಮಾಡ್ತಿದ್ವಿ ನಾವು. ಈಗಿನ ಕಾಲದಾಗ ಸೊಸೆಯರಿಗೆ ಅತ್ತಿ ಮಾವ ಅನ್ನೋ ಹೆದರಿಕೆನೇ ಇಲ್ಲ ಅಂತ ಒಂದೇ ಸಮನೆ ಕಿಟಿ ಹಚ್ಚಿಬಿಡ್ತಾಳಕ್ಕ. ಅಯ್ಯೋ ದೇವ್ರೆ, ಹೌದನ? ಮತ್ತು ನಿಮ್ಮ ಅತ್ತಿ ಯಾವಾಗ ಹೋಗ್ತಾಳಂತ ಊರಿಗೆ? ಈಗ ಸದ್ಯಕ್ಕೆ ಯಾವಾಗ ಹೋಗ್ತಾಳೋ ಗೊತ್ತಿಲ್ಲಕ್ಕ, ಹೋಗೋ ಅಂತ ಯಾವ ಲಕ್ಷಣನೂ ಕಾಣವಲ್ದು.
ಅಯ್ಯೋ ಅದೆಲ್ಲ ಬಿಡಕ್ಕ, ಅದೆಲ್ಲ ಇದ್ದಿದ್ದ ಅಂದಂಗೆ ನನ್ನ ಗಂಡ ಕೇಳಿದೆ, ಇದು ಬಟ್ಟೆ ಹೊಲ್ಯಾಕೆ ಹೋಗ್ತೀನಿ ಅಂತಂದು ಕಲಿಯಾಕೆ ಹೋಗ್ತೀನಿ ಅಂತ ಹೇಳಿದೆ. ನನ್ನ ಗಂಡ ಒಪ್ಕೊಂಡಾಕ ನಾನು ನಿಮ್ಮ ಜೊತೆ ಹೆಂಗೋ ನೀವು ಕೆಳಗಡೆ ಒಬ್ರು ಆಳ್ಬೇಕಾಗಿತ್ತಲ್ಲ, ನಾನೇ ಬರಲ್ಲ, ನನಗೂ ಒಂದು ಸ್ವಲ್ಪ ಬಟ್ಟೆ ಹೊಲಿಯೋದನ್ನು ಹೇಳ್ಕೊಡ್ರಿ, ಹಂಗೆ ನಾ ಬಟ್ಟೆ ಹೊಲಿಯೋದನ್ನು ಕಲ್ಕೊ ಅಂತ ನಿಮಗೇನು ಬೇಕು ನೋಡಿ ಅದೆಲ್ಲ ಹೆಲ್ಪ್ ಮಾಡ್ಕೊತಿರ್ತೀನಿ. ದಯವಿಟ್ಟು ಬ್ಯಾಡ್ ಅಂತ ಮಾತ್ರ ಹೇಳ್ಬೇಡಕ್ಕ. ನೀನು ಸರಿತಕ್ಕ ದುಡಿಯೋದು ನೋಡಿ ನನಗೂ ದುಡಿಬೇಕಂತ ಆಸೆ ಹುಟ್ಟೈತಿ. ನೀವು ದುಡ್ದು ಹೆಂಗೆ ನಿಮ್ಮ ಕಾಲ ಮೇಲೆ ನೀವು ನಿಂತೀರಿ, ನನಗೂ ಹಂಗೆ ನಾನು ದುಡ್ದು ನನ್ನ ಗಂಡನಿಗೆ ಸಪೋರ್ಟ್ ಮಾಡ್ಕೊತಿರ್ಬೇಕು. ನಮ್ಗೆ ನಮ್ದು ಆದಂಥ ಒಂದು ಮನೆ ಕಟ್ಸ್ಬೇಕಂತ ಆಸೆ ಐತಿ. ಅದಕ್ಕೆ ನಾನು ದುಡ್ದು ನನ್ನ ಗಂಡನೂ ದುಡ್ದು ಅಂದ್ರೆ ಅದು ಸಾಧ್ಯ ಆಗುತ್ತಲ್ಲ. ಅದಕ್ಕೆ ನಿಮ್ಮನ್ನು ನಂಬಿ ಬಂದೀನಿ. ದಯವಿಟ್ಟು ಅಕ್ಕ ನಂಗೆ ಒಂದು ಕೆಲಸ ಕೊಡ್ರಿ, ಹಂಗೆ ನಂಗೆ ಬಟ್ಟೆ ಹೊಲಿಯೋದನ್ನು ಹೇಳ್ಕೊಡ್ರಿ, ಪುಣ್ಯ ಬರ್ತೈತಿ ಬೇಕಾ. ಏ ತಾರ ಅಷ್ಟೆಲ್ಲ ಕೇಳ್ಕೊಬೇಕನ ನೀನು? ನೀನು ನಾನು ಹಿಂಗೆ ಮುಂಚೆನೇ ಹೇಳಿದ್ದಿಲ್ಲ, ಬಾರವ್ವ ನನ್ನ ಹತ್ರ ಕೆಲಸ ಐತಿ ನೀನು ಕಲಿಯಂತಿ ಅಂತ ನೀನು ಅಂತಂದು ಹೇಳಿದ್ದಿಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ನಾಳೆಯಿಂದನೇ ಬಂದುಬಿಡು, ಸರಿನಾ? ಥ್ಯಾಂಕ್ಸ್ ಅಕ್ಕ, ತುಂಬ ದೊಡ್ಡ ಥ್ಯಾಂಕ್ಸ್ ನಿಮ್ಗೆ. ಸರಿ ಹಂಗಂದ್ರೆ ನಾನು ನಾಳೆಯಿಂದನೇ ಬರ್ತೀನಿ. ಸರಿ ಆತವ, ನಾಳೆಯಿಂದನೇ ಬಾ. ಸರಿ ಬೇಕಾ, ನಾನು ಮನೆಗೆ ಹೋಗ್ತೀನಿ, ನಮ್ಮ ಅತ್ತೆ ಕಾಯ್ತಿರ್ತಾಳೆ. ಆಕೆಗೂ ಹೇಳಿನಿ, ಇನ್ನು ಏನೂ ಹೇಳಿಲ್ಲ, ಬರೀ ನನ್ನ ಗಂಡನ ಹತ್ರ ಅಷ್ಟೇ ಹೇಳಿನಿ. ಈಗ ನೀವು ಹ್ಞೂ ಅಂದ್ರಲ್ಲ, ಇವಾಗ ಸಂಜೆನಷ್ಟಿಗೆ ಹೇಳಿ ಒಪ್ಪಿಸಿ ನಾಳೆಯಿಂದ ನಾನು ಬರ್ತೀನಿ. ಸರಿ ಆಯಿತು.